ಅಡುಗೆ ಮನೆಯಲ್ಲಿ ಈ ಮೂರು ವಸ್ತುಗಳು ಎಂದಿಗೂ ಖಾಲಿಯಾಗಲು ಬಿಡಬಾರದು. ಇಲ್ಲದಿದ್ದರೆ ಲಕ್ಷ್ಮಿಯು ಮುನಿಸಿಕೊಳ್ಳುತ್ತಾಳೆ. ಗೆಳೆಯರೇ, ನಾವು ತಿನ್ನುವ ಆಹಾರವು ನಮ್ಮ ಮನಸ್ಸನ್ನು ನಿರ್ಧರಿಸುತ್ತದೆ. ಆದರೆ ನಾವು ಸೇವಿಸುವ ಆಹಾರದ ಸಂಬಂಧ ನೇರ ನಮ್ಮ ಶರೀರ, ನಮ್ಮ ಮನಸ್ಸು ಮತ್ತು ಜೀವನದ ಜೊತೆಗಿರುತ್ತದೆ. ಒಂದು ವೇಳೆ ನಮಗೆ ಉತ್ತಮ ಆಹಾರ ಸಿಕ್ಕರೆ, ಧನ ಸಂಪತ್ತು ದೊರಕಿದರೆ ನಾವು ಸಂತುಷ್ಟರಾಗುತ್ತೇವೆ, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಮನಸ್ಸು ಸದಾ ಸಂತೃಪ್ತಿಯಿಂದ ಇರುತ್ತದೆ. ಇದರಿಂದಾಗಿ ಗಮನ ಕೊಟ್ಟು ಕೆಲಸ ಮಾಡಲು ಸಹಾಯಕವಾಗುತ್ತದೆ. ಆದರೆ ನಮ್ಮ ಭೋಜನದ ಸಂಬಂಧ ನೇರ ನಮ್ಮ ಮನಸ್ಸು ಮತ್ತು ಕರ್ಮದ ಜೊತೆಗಿರುತ್ತದೆ. ಆದರೆ ನಮ್ಮ ಭೋಜನ ನಮಗೆ ಇಷ್ಟವಾಗದಿದ್ದರೆ ಅಥವಾ ಹಿಡಿಸದಿದ್ದರೆ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ. ಮನುಸ್ಮೃತಿಯ ಪ್ರಕಾರ ವ್ಯಕ್ತಿಯ ಭಾಗ್ಯದ ಉದಯದ ದಾರಿ ಅಡುಗೆ ಮನೆಯಿಂದಲೇ ಆಗುತ್ತದೆ. ಹಾಗಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಈ 5 ವಸ್ತುಗಳನ್ನು ಎಂದಿಗೂ ಕಡಿಮೆ ಮಾಡಿಕೊಳ್ಳಬೇಡಿ. ಯಾರ ಮನೆಯ ಅಡುಗೆ ಮನೆಯಲ್ಲಿ ಈ 5 ವಸ್ತುಗಳ ಕೊರತೆ ಇರುತ್ತದೆಯೋ ಅವರ ಮನೆಯಲ್ಲಿ ಬರಗಾಲ ಸೃಷ್ಟಿಯಾಗುತ್ತದೆ, ಬಡತನ ಕಾಣಿಸುತ್ತದೆ. ಮನೆಯ ಮುಖ್ಯಸ್ಥ ಎಲ್ಲ ಕಳೆದುಕೊಂಡು ರಸ್ತೆಗೆ ಬರುತ್ತಾನೆ. ಅವನ ಮನೆಯ ಹೊಸ್ತಿಲಲ್ಲಿ ದರಿದ್ರತೆ ಸದಾ ಕಾಡುತ್ತದೆ. ಗೆಳೆಯರೇ, ಇಂತಹ ವಿಷಯಗಳನ್ನು ನಿಮಗೆ ಯಾವ ಪುಸ್ತಕಗಳು ಹೇಳುವುದಿಲ್ಲ. ಹಾಗಾಗಿ ತಕ್ಷಣ ಅಡುಗೆ ಮನೆಯಲ್ಲಿ ಪರಿಶೀಲಿಸಿ ಮತ್ತು ಈ ವಸ್ತುಗಳು ಸದಾ ನಿಮ್ಮ ಅಡುಗೆ ಕೋಣೆಯಲ್ಲಿರುವಂತೆ ನೋಡಿಕೊಳ್ಳಿ. ಅಡುಗೆ ಮನೆಯ ವಾಸ್ತುವಿನ ಪ್ರಕಾರ ಹಲವಾರು ವಿಷಯಗಳನ್ನು ಹೇಳಲಾಗಿದೆ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮನೆಯಲ್ಲಿ ಧನ ಲಾಭ ಮತ್ತು ಭಾಗ್ಯೋದಯಕ್ಕೆ ಕಾರಣವಾಗಬಹುದು. ಬನ್ನಿ ತಿಳಿದುಕೊಳ್ಳೋಣ ಯಾವ ಕೆಲವು ವಸ್ತುಗಳು ಮುಗಿಯುವ ಮೊದಲು ತಂದಿಟ್ಟುಕೊಳ್ಳಬೇಕು ಎಂದು. ಅದರಲ್ಲಿ ಮೊದಲನೆಯದಾಗಿ ಸಾಸಿವೆ ಎಣ್ಣೆ. ಎಲ್ಲರ ಮನೆಯಲ್ಲೂ ಅಡುಗೆ ಮಾಡಲು ಸಾಸಿವೆ ಎಣ್ಣೆಯನ್ನು ಬಳಸುವುದಿಲ್ಲ. ಕೆಲವರ ಮನೆಯಲ್ಲಿ ತೆಂಗಿನ ಎಣ್ಣೆ, ಕೆಲವರ ಮನೆಯಲ್ಲಿ ನೆಲಗಡಲೆ ಎಣ್ಣೆ ಅಥವಾ ಇತರೆ ಎಣ್ಣೆಗಳನ್ನು ಬಳಸಲಾಗುತ್ತದೆ. ಆದರೆ ಬಳಕೆ ಇಲ್ಲದಿದ್ದರೂ ಕೂಡ ಸಾಸಿವೆ ಎಣ್ಣೆಯನ್ನು ಅಡುಗೆ ಮನೆಯಲ್ಲಿ ಇಡಬೇಕು. ಯಾಕೆಂದರೆ ಇದು ಶನಿಯನ್ನು ಬಲಿಷ್ಠನನ್ನಾಗಿಸುತ್ತದೆ. ಸಾಸಿವೆ ಎಣ್ಣೆಯ ಸಂಬಂಧ ಶನಿದೇವನೊಂದಿಗೆ ಇರುವುದರಿಂದ ಇದನ್ನು ಅಡುಗೆ ಮನೆಯಲ್ಲಿ ಇಡುವುದರಿಂದ ಲಾಭ ಮತ್ತು ವ್ಯಾಪಾರದಲ್ಲಿ ವೃದ್ಧಿ ಪ್ರಾಪ್ತಿಯಾಗುತ್ತದೆ. ಹಾಗೆ ಧನ ಮತ್ತು ಐಶ್ವರ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸುಖಗಳು ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿ ಸಾಸಿವೆ ಎಣ್ಣೆ ಇಲ್ಲದಿರುವುದು ಶನಿಯ ಪ್ರಕೋಪಕ್ಕೆ ಕಾರಣವಾಗಬಹುದು. ಹಾಗಾಗಿ ಎಂದಿಗೂ ಸಾಸಿವೆ ಎಣ್ಣೆಯನ್ನು ಖಾಲಿಯಾಗಲು ಬಿಡಬಾರದು ಮತ್ತು ಪ್ರತಿ ಶನಿವಾರ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪವೇ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಅದನ್ನು ಶನಿದೇವರಿಗೆ ಅರ್ಪಿಸಬೇಕು. ಪ್ರತೀತಿಯ ಪ್ರಕಾರ ಹನುಮಂತನು ಶನಿದೇವರ ನೋವನ್ನು ಕಡಿಮೆ ಮಾಡಲು ಸಾಸಿವೆ ಎಣ್ಣೆಯನ್ನು ಹಚ್ಚಿದ್ದನು ಮತ್ತು ಇದರಿಂದ ಶನಿದೇವರಿಗೆ ಬಹಳ ಆರಾಮ ದೊರಕಿತ್ತು. ಪ್ರಸನ್ನನಾದ ಶನಿದೇವರು ಯಾವ ಭಕ್ತರು ಅವರಿಗೆ ಶ್ರದ್ಧಾಪೂರ್ವಕವಾಗಿ ಸಾಸಿವೆ ಎಣ್ಣೆಯನ್ನು ಅರ್ಪಿಸುತ್ತಾರೋ ಅವರ ಎಲ್ಲ ಕಷ್ಟಗಳು ದೂರವಾಗುವಂತೆ ಆಶೀರ್ವಾದವನ್ನು ನೀಡಿದ್ದಾನೆ ಎಂದು ಹೇಳಲಾಗಿದೆ. ಇದರ ನಂತರವೇ ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವ ಪರಂಪರೆ ಬೆಳೆದು ಬಂತು. ಹಾಗಾಗಿ ಎಂದಿಗೂ ಕೂಡ ಸಾಸಿವೆ ಎಣ್ಣೆಯನ್ನು ಅವಶ್ಯಕವಾಗಿ ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಎರಡನೆಯದಾಗಿ ಉಪ್ಪು. ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾಗುವುದು ಅತಿ ದೊಡ್ಡ ವಾಸ್ತುದೋಷ ಎಂದು ಹೇಳಲಾಗಿದೆ. ಇದರಿಂದ ರಾಹು ಮುನಿಸಿಕೊಳ್ಳುತ್ತಾನೆ ಮತ್ತು ನಿಮ್ಮ ಕೆಲಸಗಳು ಕೈಗೂಡುವುದಿಲ್ಲ. ಹಾಗೆ ಯಾರಿಗೂ ಉಪ್ಪನ್ನು ಕೊಡಬಾರದು ಮತ್ತು ಯಾರಿಂದಲೂ ಉಪ್ಪನ್ನು ಪಡೆಯಬಾರದು. ಇದು ನಿಮ್ಮ ಜೀವನದಲ್ಲಿ ಸಾಲದ ಬಾಧೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಕಲ್ಲುಪ್ಪನ್ನು ಬಳಸುವುದರಿಂದ ರಾಹು ಶನಿಯ ದುಷ್ಟ ಪ್ರಭಾವ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಹಾಗೆ ಪುಡಿಯುಪ್ಪಿನ ಜೊತೆಗೆ ಕಲ್ಲುಪ್ಪನ್ನು ಕೂಡ ಅಡುಗೆ ಮನೆಯಲ್ಲಿ ಇಡುವುದು ಉತ್ತಮ. ಮೂರನೆಯದಾಗಿ ಅಕ್ಕಿ. ಸನಾತನ ಧರ್ಮದಲ್ಲಿ ಅಕ್ಕಿಯನ್ನು ಅಕ್ಷತೆಯ ರೂಪದಲ್ಲಿ ಅರ್ಪಿಸಲಾಗುತ್ತದೆ. ಅಕ್ಷತೆ ಎಂದರೆ ಸಂಪೂರ್ಣವಾದುದು, ಪರಿಪೂರ್ಣವಾದುದು. ಪ್ರತಿಯೊಂದು ದೇವದೇವತೆಯರ ಪೂಜೆಯಲ್ಲಿ ಅಕ್ಷತೆಯ ಬಳಕೆಯನ್ನು ಮಾಡಲಾಗುತ್ತದೆ. ಅಕ್ಕಿಯ ಸಂಬಂಧ ನೇರವಾಗಿ ಚಂದ್ರನೊಂದಿಗೆ ಇದ್ದು ಚಂದ್ರ ಮನತಕಾರಕ ಎಂದು ಹೇಳಲಾಗುತ್ತದೆ ಮತ್ತು ಅಕ್ಕಿ ನಮ್ಮ ಮಾನಸಿಕ ಸಂತುಲನತೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಎಂದಿಗೂ ಕೂಡ ಅಕ್ಕಿ ತುಂಬಿರುವುದು ಅನಿವಾರ್ಯವಾಗಿದೆ. ಮನೆಯಲ್ಲಿ ಅಕ್ಕಿ ಖಾಲಿಯಾದರೆ ಅದು ದುರ್ಬಲ ಚಂದ್ರನ ಪ್ರತೀಕವಾಗಿದೆ. ಇದರಿಂದ ಪಾರಿವಾರಿಕ ಮತ್ತು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುವ ಸಂಭವ ಇರುತ್ತದೆ. ಹಾಗಾಗಿ ಅಕ್ಕಿ ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ನಾಲ್ಕನೆಯದಾಗಿ ಅರಶಿನ. ಅರಶಿನ ಭಾರತೀಯ ಅಡುಗೆಯ ಅಭಿನ್ನ ಅಂಗವಾಗಿದೆ. ಆಯುರ್ವೇದದಲ್ಲಿ ಅರಶಿನಕ್ಕೆ ಔಷಧೀಯ ರೂಪವನ್ನು ಕೊಡಲಾಗಿದೆ.
ಜ್ಞಾನ, ಧನ ಮತ್ತು ಸಮೃದ್ಧಿಯ ಕಾರಕವಾದ ಗುರುಗ್ರಹದ ಜೊತೆಗೆ ಅರಶಿನದ ಸಂಬಂಧವಿದ್ದು, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅರಶಿನ ಖಾಲಿಯಾದರೆ ಗುರುಗ್ರಹದ ಅಶುಭ ಸಂಕೇತದ ಕಾರಣವಾಗುತ್ತದೆ. ಪೂಜೆ ಪಾಠಗಳಲ್ಲೂ ಅರಶಿನಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ವಿಶೇಷವಾಗಿ ಗುರುವಾರದ ದಿನ ಅರಶಿನವನ್ನು ದಾನ ಮಾಡುವುದು ಅಥವಾ ಅದರ ಉಪಯೋಗವನ್ನು ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ಹಾಗಾಗಿ ಎಂದಿಗೂ ಅರಶಿನ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. 5ನೇಯದಾಗಿ ಉಪ್ಪಿನಕಾಯಿ. ಉಪ್ಪಿನಕಾಯಿಯ ಸಂಬಂಧ ಶನಿ ಗ್ರಹ ಮತ್ತು ರಾಹು ಕೇತುವಿನ ಜೊತೆಗಿದ್ದು, ಅಡುಗೆ ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿಯಾಗುವುದು ವಾಸ್ತುದೋಷಕ್ಕೆ ಕಾರಣವಾಗುತ್ತದೆ ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಹಾಗಾಗಿ ಸ್ವಲ್ಪವೇ ಆದರೂ ಕೂಡ ಅಡುಗೆ ಮನೆಯಲ್ಲಿ ಉಪ್ಪಿನಕಾಯಿ ಇರುವಂತೆ ನೋಡಿಕೊಳ್ಳಬೇಕು. ಗೆಳೆಯರೆ, ಈ 5 ವಸ್ತುಗಳಾದ ಸಾಸಿವೆ ಎಣ್ಣೆ, ಉಪ್ಪು, ಅರಶಿನ, ಅಕ್ಕಿ ಮತ್ತು ಉಪ್ಪಿನಕಾಯಿ ನಿಮ್ಮ ಅಡುಗೆ ಮನೆಯಲ್ಲಿ ಸದಾ ಇರುವಂತೆ ನೋಡಿಕೊಳ್ಳಬೇಕು. ಈ ವಸ್ತುಗಳು ಕೇವಲ ನಿಮ್ಮ ಆಹಾರವಾಗಿ ಅಷ್ಟೇ ಅಲ್ಲದೆ ನಿಮ್ಮನ್ನು ವಾಸ್ತುದೋಷದಿಂದ ಕಾಪಾಡುವಲ್ಲಿಯೂ ಸಹಾಯ ಮಾಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.